ಬರದ ಆತಂಕ ಸದ್ಯಕ್ಕೆ ದೂರ ಆಗ್ತಿದ್ರು ಕೂಡ ಈ ಬಾರಿ ಮಳೆಯ ಕೊರತೆಯ ಕಾರಣ ಆಗಿದ್ದಂತ ಎಲ್ ನೀನೋ ಮತ್ತೆ ಆತಂಕ ಸೃಷ್ಟಿ ಮಾಡ್ತಿದೆ. ಸ್ಪೆಸಿಫಿಕ್ ಸಾಗರದಲ್ಲಿ ಉಂಟಾಗಿದ್ದಂತ ಎಲ್ ನೀನೋ ಮತ್ತೆ ಪ್ರಬಲ ಆಗ್ತಿರೋದ್ರ ಬಗ್ಗೆ ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಈ ಆಗಸ್ಟ್ ಮಧ್ಯದಿಂದಲೇ ಮತ್ತೆ ಮಳೆ ಕಡಿಮೆ ಆಗೋ ಚಾನ್ಸಸ್ ಅಂತೆ. ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಕೂಡ ಮಳೆನೇ ಬರೋದಿಲ್ಲ ಅಂತೆ. ಈಗಾಗಲೇ ಮಳೆ ಇಲ್ಲದೆ ರಾಜ್ಯ ತತ್ತರಿಸ್ತಾ ಇದೆ. ವಿಶ್ವಸಂಸ್ಥೆ ಕೂಡ ಒಂದು ಸೂಚನೆ ಕೊಡುತ್ತೆ, ಎಲ್ ನೀನೋ ಇಫೆಕ್ಟ್ ಆಗುತ್ತೆ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಎಲ್ ನೀನೋ ಇಫೆಕ್ಟ್ ಏನಿದೆಯಲ್ಲ, ಇದರ ಪರಿಣಾಮ ಅನ್ನೋಕ್ಕಿಂತ ಹೆಚ್ಚಾಗಿ ಮೊದಲು ಎಲ್ ನೀನೋ ಅಂತ ಹೇಳ್ತೀನಿ. ಈ ಎಲ್ ನೀನೋ ವರ್ಡ್ಗೆ ಇನ್ನೊಂದು ಹೆಸರು ಬರುತ್ತೆ, ಚಿಕ್ಕ ಹುಡುಗ ಅಂತ. ಪರ್ಷಿಯನ್ ವರ್ಡ್ ಅಲ್ಲ, ಇದಕ್ಕೆ ಚಿಕ್ಕ ಹುಡುಗ ಅಂತ ಕರೀತಾರೆ. ಸ್ಪ್ಯಾನಿಷ್ ಅಲ್ಲ, ಒಂದೊಂದು ಕಡೆ ಒಂದೊಂದು ಹೆಸರುಗಳು ಬರ್ತಾ ಹೋಗುತ್ತೆ. ಅಂದರೆ ಈ ಸಮುದ್ರದ ಉಷ್ಣಾಂಶಗಳಿರುತ್ತಲ್ಲ, ಟೆಂಪರೇಚರ್ಗಳು ಹೆಚ್ಚಾದ ಸಂದರ್ಭದಲ್ಲಿ ಜಾಗತಿಕವಾಗಿ ಇದರ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ಬಾರಿ ಮತ್ತೆ ಆಗಸ್ಟ್ ಮಧ್ಯದಿಂದ ಮಳೆ ಕಡಿಮೆ ಆಗುತ್ತೆ. ಮುಂಗಾರು ಮಳೆ ಇಲ್ಲ. ಈಗ ಮೊನ್ನೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ರಾಜ್ಯದ ನಮ್ಮ ನದಿಗಳಲ್ಲಿ ನೀರಿತ್ತು. ತಮಿಳುನಾಡಿಗೆ ನೀರು ಕೊಡೋದಕ್ಕೆ ನಮ್ಮ ಹತ್ರ ಆಯಿತು. ಅಲ್ಲಿ ಹಾರಂಗಿಯಲ್ಲಿ ಸ್ವಲ್ಪ ನೀರಿತ್ತು, ಬೇರೆ ಬೇರೆ ಕಬಿನಿಯಲ್ಲಿ ನೀರಿತ್ತು. ಕಾವೇರಿ ಸ್ವಲ್ಪ ಮಟ್ಟಿಗೆ ಒಳಹರಿವು ಹೆಚ್ಚಾಯಿತು. ಒಳಹರಿವು ಹೆಚ್ಚಾಗೋದು ಯಾವಾಗ? ಮಳೆ ಬಂದಾಗ. ಆಗ ನಾವು ಹೊರಹರಿವು ಮೂಲಕ ನೀರು ಬಿಡ್ಬೋದು. ಈಗ ಸಮಸ್ಯೆ ಬರ್ತಿರೋದೇನು ಕೇಳಿದ್ರೆ, ಈಗಾಗಲೇ ನೀರಿನ ಸಮಸ್ಯೆ ಇದೆ, ರೈತರಿಗೆ ಸಂಕಷ್ಟ ಇದೆ. ಎಲ್ ನೀನೋ ಇಫೆಕ್ಟ್ ಮತ್ತಾದರೆ ಮುಂದಿನ ಬೇಸಿಗೆವರೆಗೂ ನೀರು ಹೆಂಗೆ ಉಳಿಸ್ಕೊಳ್ಳೋದು? ತಮಿಳುನಾಡಿಗೆ ಕಾನೂನುಬದ್ಧವಾಗಿ ನಾವು ಬಿಡಬೇಕಾಗಿರುವಂಥ ನೀರು ಹೆಂಗೆ ಬಿಡೋದು? ಒಟ್ಟಿನಲ್ಲಿ ಸರ್ಕಾರಕ್ಕಂತೂ ತಲೆನೋವಾಗಿದೆ. ಬಟ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಇದರಿಂದ ಪಾರಾಗೋದಕ್ಕೆ ನಿರೀಕ್ಷಿಸಬೇಕು. ಬಟ್ ದೇವರ ಕೃಪೆ ಬೇಕು. ನಾವು ಮನುಷ್ಯರು ಮಾಡಿರೋ ಕೆಲ ಸ್ವಯಂಕೃತ ಅಪರಾಧಗಳಿಂದಾಗಿ ಇವತ್ತು ಇಡೀ ಜಗತ್ತಿನ ವಾತಾವರಣ ಚೇಂಜ್ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.